ಎಂಟ್ರಿ ಕೊಡ್ತಾ ಇದ್ದಾರೆ ಯತ್ನಾಳ್. ಗಲಭೆ ಪೀಡಿತ ಸ್ಥಳಕ್ಕೆ ಯತ್ನಾಳ್ ಭೇಟಿ ಕೊಡ್ತಾರೆ. ಶಿವಪುರದ ಸಿಪಾಯಿ ಹೋಟೆಲ್ ಬಳಿ ಕಾರ್ಯಕರ್ತರು ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋಕೆ, ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಕಾದು ಕುಳಿತಿದ್ದಾರೆ. ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಅವ್ರನ್ನ ಕರ್ಕೊಂಡು ಹೋಗೋಕೆ ತಯಾರಿಗಳಾಗಿದೆ. ಗಾಯಾಳುಗಳ ಮನೆಗೂ ಕೂಡ ಶಾಸಕ ಯತ್ನಾಳ್ ಭೇಟಿ ಕೊಡ್ತಾರೆ. ಹಂಗ್ ನೋಡೋದಾದ್ರೆ ನೆನ್ನೆಯೇ ಬರ್ಬೇಕಿತ್ತು ಅವರು, ಬಟ್ ಅವ್ರು ಬಿಜೆಪಿಯಲ್ಲಿ ಇಲ್ವಲ್ಲ ಈಗ. ನೆನ್ನೆಲ್ಲ ಬಿಜೆಪಿ ಲೀಡರ್ಸ್ಗಳು ಬಂದು ಅಬ್ಬರಿಸಿ ಬೊಬ್ಬರ್ದು ಕೆಲವೊಂದು ಭಾಷಣಗಳನ್ನ ಮಾಡಿ, ಪ್ರಚೋದನಕಾರಿ ಭಾಷಣಗಳನ್ನು ಕೆಲವರು ಮಾಡಿದ್ರು. ಅದನ್ನ ಗುರುತಿಸ್ಕೋಬೇಕಿತ್ತು ಯತ್ನಾಳ್, ಬಟ್ ಅವ್ರು ಹೋಗಲ್ಲ ಅಲ್ಲಿ. ಯಾಕೆ ಹೇಳಿ, ಬಿಜೆಪಿಯಲ್ಲಿ ಇಲ್ಲ, ಅವರು ಪಾರ್ಟಿ ಅವ್ರನ್ನ ಕಿತ್ತೆಸ್ತಿದೆ. ಅದಕ್ಕೆ ಸ್ವಂತವಾಗಿ ಸಿಂಗಲ್ ಆಗಿ ಇವತ್ತು ಹೋಗ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಮಂಡ್ಯದ ಮದ್ದೂರಿನಲ್ಲಿ ಕಾರ್ಯಕರ್ತರು ರೆಡಿ ಆಗಿದ್ದಾರೆ. ನೋಡಿ, ಕೈಯಲ್ಲೆಲ್ಲ ಹೂವಿನ ಹಾರ, ಜೈಕಾರಗಳು, ಅವರ ಪರವಾಗಿ ಘೋಷವಾಕ್ಯಗಳು ಕೂಗ್ತಾ ಯತ್ನಾಳ್ ಅವರಿಗೆ ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಯತ್ನಾಳ್ ಅವ್ರನ್ನ ಜಾಯಿನ್ ಆಗ್ತಾರೆ. जय श्री राम, जय श्री राम, जय श्री राम, जय श्री राम. हिंदू ओले बसवनगौಡ पाटिल के जय, हिंदू ओले बसवनगौಡ पाटिल के जय, बसवनगौಡ पाटिल यत्नाಳ್ की जय, जय श्री राम, जय श्री राम, जय श्री राम, जय श्री राम. हिंदू ओले बसवनगौಡ पाटिल के जय, हिंदू ओले बसवनगौಡ पाटिल के जय, बसवनगौಡ पाटिल यत्नाಳ್ की जय, जय श्री राम, जय श्री राम, जय श्री राम, जय श्री राम. हिंदू ओले बसवनगौಡ पाटिल के जय, हिंदू ओले बसवनगौಡ पाटिल के जय, बसवनगौಡ पाटिल यत्नाಳ್ की जय, जय श्री राम, जय श्री राम. ಓಕೆ, ನನ್ನ ಕಲೀಗ ರಾಘವೇಂದ್ರ ಫೋನ್ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಸೊ ಯತ್ನಾಳ್ ಅವರು ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಅಲ್ಲಿ? ಹೇಗೆ ಕಾರ್ಯಕರ್ತರು ರೆಡಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ? ಒಂದು ಪ್ರಶ್ನೆ. ಮತ್ತೊಂದು, ಜ್ಯೋತಿ ಅವ್ರ ಮೇಲೆ ಏನೋ FIR ಆಗಿದೆ ಅಂತ ಕೇಳ್ತಾ ಇದ್ವಿ, ಯಾಕೆ? ಎಸ್ ವಿದ್ಯಾ, ಏನು ಮಂಡ್ಯ ಜಿಲ್ಲಾ ಮದ್ದೂರು ಪಟ್ಟಣಕ್ಕೆ ಇವತ್ತು ಹಿಂದೂ ಫೈರ್ ಬ್ಯಾಂಡ್ ಎನಿಸಿಕೊಳ್ಳುವಂತ ಶಾಸಕ ಬಸವನಗೌಡ ಯತ್ನಾಳ್ ಅವರು ಆಗಮಿಸುತ್ತಿರುವಂತದ್ದು. ಹಾಗಾಗಿ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಹಿಂದೂ ಪರ ಕಾರ್ಯಕರ್ತರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮದ್ದೂರಿನ ಸಿಪಾಯಿ ಹೋಟೆಲ್ ಬಳಿ ಜಮಾಯಿಸಿದ್ದಾರೆ. ಏನು ಅವರು ಬರ್ತಿದ್ದಾಗೆ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕೂಡ ಸಾವಿರಾರು ಕಾರ್ಯಕರ್ತರು ಸ್ಥಳದಲ್ಲಿ ಜಮಾವಣೆಗೊಂಡು ಶ್ರೀರಾಮ್ ಘೋಷಣೆಗಳನ್ನು ಕೂಗುವ ಮೂಲಕ ಅವರನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಇಲ್ಲಿಂದ ಪಟ್ಟಣದವರೆಗೂ ಕೂಡ ಏನು ಸುಮಾರು 2 ಕಿಲೋಮೀಟರ್ವರೆಗೂ ಕೂಡ ಬೈಕ್ ರ್ಯಾಲಿಯ ಮೆರವಣಿಗೆಯಲ್ಲಿ ಕರೆದೊಯ್ಯಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳುವ ಮೂಲಕ ಎಲ್ಲೋ ಒಂದು ಕಡೆ ಹಿಂದುತ್ವದ ಪರ ನಿಂತಹ ಶಾಸಕರಿಗೆ ಸಿಕ್ಕಂತಹ ಒಂದು ಗೌರವ ಅಂತಾನೆ ಹೇಳ್ಬೋದು. ಇದು ಈಗಾಗಲೇ ಕೂಡ ಅವರ ಮೆರವಣಿಗೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಕಾರ್ಯಕರ್ತರು ಕೂಡ ಸ್ಥಳದಲ್ಲಿ ಪಟಾಕಿ ಮತ್ತೆ ಇದನ್ನ ಹೊಡೆಯುವ ಮೂಲಕ ಅವರನ್ನ ಸಂಭ್ರಮದ ಸ್ವಾಗತಕ್ಕೆ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಮತ್ತೊಂದು ಕಡೆ ಏನೀಗ ಮದ್ದೂರಿನಲ್ಲಿ ಗಲಾಟೆಯ ಸಂದರ್ಭದಲ್ಲಿ ಆದಂತಹ ಒಂದು ಲಾಠಿ ಚಾರ್ಜ್ನಲ್ಲಿ ಮಹಿಳೆಯೊಬ್ಬರು ಲಾಠಿ ಏಟನ್ನ ತಿಂದಿದ್ರು. ಆ ವೇಳೆ ಆಕೆ ಒಂದು ಅಪೇಕ್ಷಾರ್ಹ ಪದವನ್ನ ಮುಸ್ಲಿಂ ಸಮುದಾಯದ ವಿರುದ್ಧ ಕೂಗಿದ್ದು ಅನ್ನೋ ಕಾರಣಕ್ಕೆ ಒಂದು FIR ಆಗಿದೆ. ಮತ್ತೊಂದು, ಆಕೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವ ಸಂದರ್ಭದಲ್ಲಿ CM ವಿರುದ್ಧ ಕೂಡ ಅಪೇಕ್ಷಾರ್ಹ ಪದವನ್ನ ಬಳಕೆ ಮಾಡಿದ್ದಳು ಅನ್ನೋ ಆರೋಪಕ್ಕೆ ಈಗ ಮದ್ದೂರು ಪೊಲೀಸರು ಆಕೆ ವಿರುದ್ಧ 2 ಪ್ರಕರಣವನ್ನು ದಾಖಲಿಸಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ ರಾಘವೇಂದ್ರ. ಯತ್ನಾಳ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಆ ಭಾಗದ ಹಿಂದೂ ಕಾರ್ಯಕರ್ತರು ಇದೀಗ ಸಿದ್ಧತೆಗಳನ್ನ ನಡೆಸ್ಕೊಂಡಿದ್ದಾರೆ. ನಿನ್ನೆ BJP ಅವರ ಸರದಿ, ಇವತ್ತು ಯತ್ನಾಳ್ ಅವರ ಸರದಿ.